ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ತೂಗುದೀಪ್ ಅವರಿಗೆ ಮತ್ತೊಮ್ಮೆ ನಿರಾಸೆ ಆಗಿದೆ. ಸಾಕಷ್ಟು ರೀತಿಯಲ್ಲಿ ಅರ್ಜಿಗಳನ್ನ ಸಲ್ಲಿಕೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಇದೀಗ ತುರ್ತು ಪರಿಸ್ಥಿತಿಯಲ್ಲಿ ಜಾಮೀನು ಕೋರುವಂತಹ ಅವಕಾಶ ಏನಿತ್ತು ಅದಕ್ಕೂ ಎಲ್ಲೋ ಒಂದ್ ಕಡೆ ವಿಘ್ನ ಎದುರಾಗಿದೆ ಅಂತ ಹೇಳಿರುವಂತದ್ದು. ಇನ್ನು ತುರ್ತು ಪರಿಸ್ಥಿತಿಯಲ್ಲಿ ಜಾಮೀನು ಕೋರುವಂತಹ ಅವಕಾಶ ನೀಡುವಂತೆ ಹಾಗೂ ಸುಪ್ರೀಂ ಕೋರ್ಟ್ ಇಂದಿನ ಆದೇಶದಲ್ಲಿ ತಿದ್ದುಪಡಿ ಮಾಡುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನ ಇದೀಗ ವಿಚಾರಣೆಗೆ ಅರ್ಹವಲ್ಲ ಅಂತ ಇದೀಗ ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ತಿರಸ್ಕಾರವನ್ನ ಮಾಡಿದ್ದಾರೆ. ಇನ್ನು ಇತ್ತೀಚೆಗೆ ವಕೀಲರನ್ನ ಬದಲಾಯಿಸಿದಂತಹ ಬಳಿಕ ನಡೆದಂತಹ ಮೊದಲ ಕಾನೂನು ಪ್ರಯತ್ನ ಇದೀಗ ವಿಫಲವಾಗಿರುವಂತದ್ದು. ಇನ್ನು ದರ್ಶನ್ ಅವರ ಜಾಮೀನಿನ ಕನಸು ಮತ್ತೊಮ್ಮೆ ಭಗ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಮತ್ತೊಮ್ಮೆ ಎಲ್ಲೋ ಒಂದ್ ಕಡೆ ನಿರಾಸೆ ಉಂಟಾಗಿರೋದಂತೂ ನಿಜ. ಜಾಮೀನು ಪಡೆಯುವಂತಹ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾಗಿರುವಂತಹ ಪ್ರಾಥಮಿಕ ಅರ್ಜಿಯನ್ನ ಇದೀಗ ವಿಚಾರಣೆಗೆ ಯಾವುದೇ ರೀತಿಯಲ್ಲೂ ಅರ್ಹವಲ್ಲ ಅಂತ ಇದೀಗ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ತಿರಸ್ಕಾರವನ್ನ ಮಾಡಿದ್ದಾರೆ. ಇದರಿಂದಾಗಿ ದರ್ಶನ್ ಅವರ ಜಾಮೀನು ಪಡೆಯುವಂತಹ ಮತ್ತೊಂದು ಪ್ರಯತ್ನ ಎಲ್ಲೋ ಒಂದ್ ಕಡೆ ವಿಫಲ ಆಗಿದೆ ಅಂತ ಹೇಳ್ಬೋದು. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದೀಗ ದರ್ಶನ್ ಅವರು ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಬಂದಿಯಾಗಿದ್ರು. ಅದೇ ರೀತಿಯಾಗಿ ಈ ಹಿಂದೆ ಅನಾರೋಗ್ಯದ ಕಾರಣ ನೀಡಿ ದರ್ಶನ್ಗೆ ಮಧ್ಯಂತರ ಜಾಮೀನನ್ನು ಸಹ ಪಡ್ಕೊಂಡಿದ್ರು. ಇನ್ನು ಕೆಲವು ತಿಂಗಳ ಕಾಲ ಜೈಲಿನಿಂದ ಹೊರಗಿದಂತಹ ದರ್ಶನ್ ಬಳಿಕ ಸುಪ್ರೀಂ ಕೋರ್ಟ್ ಆದೇಶದಂತೆ ಮತ್ತೆ ಶರಣಾಗಿ ಜೈಲನ್ನ ಸೇರಿರ್ತಾರೆ. ಇನ್ನು ಸುಪ್ರೀಂ ಕೋರ್ಟ್ನ ಈ ಹಿಂದೆ ನೀಡಿದಂತಹ ಆದೇಶದಲ್ಲಿ ಪ್ರಕರಣದ ವಿಚಾರಣೆಯಲ್ಲಿ 1 ವರ್ಷದೊಳಗಿನ ಸುಮಾರು 60 ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳ್ಳದಿದ್ರೆ ಮಾತ್ರ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆ ಮೂಲಕ ದರ್ಶನ್ ಅವರಿಗೆ 1 ವರ್ಷದ ಅವಧಿಗೆ ಸಾಮಾನ್ಯ ಜಾಮೀನು ಅರ್ಜಿ ಸಲ್ಲಿಸುವಂತಹ ಅವಕಾಶವನ್ನ ನಿರ್ಬಂಧಿಸಲಾಗಿರುವಂತಹ ಒಂದು ಮಾಹಿತಿಯನ್ನ ಕೊಟ್ಟಿರ್ತಾರೆ. ಆದ್ರೆ ಈ ನಿರ್ಬಂಧವನ್ನ ಸಡಿಲಗೊಳಿಸುವಂತೆ ಹಾಗೂ ತುರ್ತು ಪರಿಸ್ಥಿತಿಗಳಲ್ಲಿ ಜಾಮೀನು ಕೋರುವಂತಹ ಅವಕಾಶವನ್ನ ನೀಡುವಂತೆ ಇದೀಗ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೊಸ ಅರ್ಜಿಯೊಂದನ್ನ ಸಲ್ಲಿಸಿರ್ತಾರೆ. ಅದರ ಜೊತೆಗೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿದಂತಹ ಜಾಮೀನಿಗೆ ಸಂಬಂಧಿಸಿದಂತಹ ಆದೇಶದಲ್ಲಿ ತಿದ್ದುಪಡಿ ಮಾಡುವಂತೆ ಕೂಡ ಮನವಿಯನ್ನ ಮಾಡಲಾಗಿರುತ್ತೆ. ಆದರೆ ಈ ಅರ್ಜಿ ನ್ಯಾಯಾಲಯದ ಮುಂದೆ ವಿಚಾರಣೆಗೆ ಬರುವಂತಹ ಮುನ್ನವೇ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ಹಂತದಲ್ಲೇ ತಿರಸ್ಕಾರವನ್ನ ಅನುಭವಿಸಿರುವಂತದ್ದು. ಇನ್ನು ಸುಪ್ರೀಂ ಕೋರ್ಟ್ ರಿಜಿಸ್ಟರ್ ಈ ಅರ್ಜಿ ವಿಚಾರಣೆಗೆ ಯಾವುದೇ ರೀತಿಯಲ್ಲೂ ಸಹ ಅರ್ಹವಾಗಿಲ್ಲ. ಇದರ ಪರಿಣಾಮ ಯಾವ ರೀತಿ ಇದೆ ಅಂತ ಅನ್ನೋದಾದ್ರೆ, ಈ ಅರ್ಜಿಯನ್ನ ನ್ಯಾಯಮೂರ್ತಿಗಳ ಪೀಠದ ಮುಂದೆ ವಿಚಾರಣೆಗೆ ಪಟ್ಟಿ ಮಾಡಲು ಸಾಧ್ಯ ಇಲ್ಲ ಅಂತ ಇದೀಗ ದರ್ಶನ್ ಪರ ವಕೀಲರಿಗೆ ತಿಳಿಸಲಾಗಿರುವಂತದ್ದು. ಹೀಗಾಗಿ ಅರ್ಜಿ ನ್ಯಾಯಾಲಯದ ವಿಚಾರಣೆಯ ಹಂತವನ್ನೇ ತಲುಪದೆ ಆರಂಭದಲ್ಲೇ ತಿರಸ್ಕಾರಗೊಂಡಿರೋದು ಇಲ್ಲಿ ನಾವು ನೋಡ್ಬೋದು. ಇನ್ನು ವಕೀಲರ ಬದಲಾವಣೆಯ ಬಳಿಕ ಮೊದಲ ಪ್ರಯತ್ನ ಇದಾಗಿತ್ತು. ಎಸ್, ಇತ್ತೀಚೆಗಷ್ಟೇ ದರ್ಶನ್ ಪರ ವಕೀಲರ ತಂಡದಲ್ಲೂ ಸಹ ಬದಲಾವಣೆ ನಡೆದಿತ್ತು. ಇದುವರೆಗೂ ಸಹ ದರ್ಶನ್ ಹಾಗೂ ಸಾಕಷ್ಟು ರೀತಿಯ ಪ್ರಯತ್ನವನ್ನ ಮಾಡಿರ್ತಾರೆ. ಅದಾದ ನಂತರ ಇವಾಗ ಲಾಯರ್ ಬದಲಾದಂತಹ ನಂತರ ದರ್ಶನ್ ಹಾಗೂ ಇದೇ ಪ್ರಕರಣದ ಇತರ ಆರೋಪಿಗಳ ಪರ ವಾದಿಸಿದಂತಹ ಹಿರಿಯ ವಕೀಲರಾದಂತಹ ಸುನೀಲ್ ಕುಮಾರ್ ಪ್ರಕರಣದಿಂದ ಹಿಂದೆ ಸರಿದಿರ್ತಾರೆ. ಅವರ ಸ್ಥಾನಕ್ಕೆ ಇದೀಗ ಹಿರಿಯ ವಕೀಲರಾದಂತಹ ಪಾಷಾ ದರ್ಶನ್ ಪರ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನು ವಕೀಲರ ಬದಲಾವಣೆಯ ನಂತರ ಇದೀಗ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದಂತಹ ಮೊದಲ ಅರ್ಜಿಯೇ ಈಗ ತಿರಸ್ಕಾರ ಆಗಿರುವಂತದ್ದು ಎಲ್ಲೋ ಒಂದ್ ಕಡೆ ದರ್ಶನ್ಗೆ ದೊಡ್ಡ ಹಿನ್ನಡೆ ಅಂತ ಕಾಣಿಸ್ತಾ ಇದೆ. ಇನ್ನು ಮುಂದೆ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ಕಾಡ್ತಾ ಇರುತ್ತೆ. ಅದೇ ರೀತಿಯಾಗಿ ಇನ್ನು ಮುಂದೆ ಏನಾಗ್ಬೋದು ಅಂತ ನೋಡೋದಾದ್ರೆ, ಸುಪ್ರೀಂ ಕೋರ್ಟ್ ಈ ಹಿಂದೆ ವಿಧಿಸಿದಂತಹ ನಿರ್ಬಂಧ ಇನ್ನೂ ಜಾರಿಯಲ್ಲಿರುವಂತಹ ಹಿನ್ನೆಲೆ ದರ್ಶನ್ಗೆ ತಕ್ಷಣ ಜಾಮೀನು ಸಿಗುವಂತಹ ಸಾಧ್ಯತೆ ಬಹಳ ತೀರಾ ಕಮ್ಮಿ ಅಂತ ಹೇಳ್ಬೋದು. ಇನ್ನು ಪ್ರಕರಣದ ವಿಚಾರಣೆಯನ್ನ ನೋಡೋದಾದ್ರೆ, ಸಾಕ್ಷಿಗಳ ಪರೀಕ್ಷೆಯ ಪ್ರಗತಿ ಹಾಗೂ ಸುಪ್ರೀಂ ಕೋರ್ಟ್ ಇಂದಿನ ಆದೇಶದ ಷರತ್ತುಗಳೇನಿದೆ ಈ ಪ್ರಕರಣದ ಮುಂದಿನ ಬೆಳವಣಿಗೆಗಳನ್ನ ನಿರ್ಧರಿಸುತ್ತೆ. ಇನ್ನು ಏನು ಹಿಂದೆ ಆದೇಶವನ್ನ ಷರತ್ತುಗಳನ್ನ ಹಾಕಿರ್ತಾರೆ, ಆ ಎಲ್ಲಾ ಷರತ್ತುಗಳು ಈ ಪ್ರಕರಣದ ಮುಂದಿನ ಬೆಳವಣಿಗೆ ಏನಾಗುತ್ತೆ ಅನ್ನುವಂಥದ್ದನ್ನ ನಿರ್ಧಾರವನ್ನ ಮಾಡುತ್ತೆ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಒಟ್ಟಾರೆಯಾಗಿ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇದೀಗ ನಟ ದರ್ಶನ್ ಅವರು ಮತ್ತೊಮ್ಮೆ ನಿರಾಸೆಯನ್ನು ಅನುಭವಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಏನಾದ್ರೂ ಎಮರ್ಜೆನ್ಸಿ ಇತ್ತು, ತುರ್ತು ಪರಿಸ್ಥಿತಿ ಇದೆ ಅನ್ನುವಂತಹ ಸ್ಥಿತಿಯಲ್ಲಿ
ಜಾಮೀನನ್ನ ಕೇಳ್ಬೋದು ಅನ್ನುವಂತಹ ಅವಕಾಶವನ್ನ ನೀಡಿ ಅಂತ ಇದೀಗ ಸುಪ್ರೀಂ ಕೋರ್ಟ್ಗೆ ಆದೇಶವನ್ನ ನೀಡಿರ್ತಾರೆ. ಅದೇ ರೀತಿಯಾಗಿ ತಿದ್ದುಪಡಿ ಮಾಡಿಕೊಳ್ಳುವಂತಹ ಆದೇಶವನ್ನ ಕೇಳಿರ್ತಾರೆ. ಆದರೆ ಇದೀಗ ಅವರು ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಏನಿತ್ತು ಅದು ಯಾವುದೇ ರೀತಿಯಲ್ಲೂ ಸಹ ವಿಚಾರಣೆಗೆ ಅರ್ಹವಲ್ಲ ಅಂತ ಇದೀಗ ಸುಪ್ರೀಂ ಕೋರ್ಟ್ನ ರಿಜಿಸ್ಟರ್ ಇದೀಗ ತಿರಸ್ಕಾರವನ್ನ ಮಾಡಿರುವಂತದ್ದು. ಇನ್ನು ಇತ್ತೀಚೆಗಷ್ಟೇ ವಕೀಲರ ಬದಲಾವಣೆ ಆಗಿರುತ್ತೆ, ಅದಾದ ನಂತರ ಮೊದಲ ಅರ್ಜಿ ಆಗಿರುತ್ತೆ. ಆದರೆ ಇದೀಗ ಈ ಅರ್ಜಿ ವಿಫಲವಾಗಿರುವಂತದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಜಾಮೀನಿನ ಕನಸು ಮತ್ತೊಮ್ಮೆ ಭಗ್ನ ಆಗಿರುವಂತದ್ದು. ಒಟ್ಟಾರೆಯಾಗಿ ದರ್ಶನ್ ಅವ್ರಿಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನುವಂತಹ ಪ್ರಶ್ನೆಯನ್ನ ನೋಡೋದಾದ್ರೆ ಕ್ವಶನ್ ಮಾರ್ಕ್. ಇವತ್ತಿಗೂ ಸಹ ಅದು ಕ್ವಶನ್ ಮಾರ್ಕ್ ಉಳ್ಕೊಳ್ಳುತ್ತೆ. ಯಾಕೆ ಅಂತ ಅಂದ್ರೆ 60 ಸಾಕ್ಷಿಗಳ ವಿಚಾರಣೆ ಅಷ್ಟು ಸಾಧಾರಣವಾಗಿಲ್ಲ. ಅದೇ ರೀತಿಯಾಗಿ ಅಷ್ಟು ಸುಧಾರಣೆಯಿಂದ ಬೇಗ ಮುಗಿಯುತ್ತೆ ಅನ್ನುವಂಥದ್ದನ್ನು ಸಹ ನಾವು ನೋಡೋದಕ್ಕಾಗಲ್ಲ. ಆ ಕಾರಣದಿಂದ ಯಾವಾಗ 60 ಸಾಕ್ಷಿಗಳ ವಿಚಾರಣೆ ಮುಗಿಯುತ್ತೆ, ಇವರು ತುರ್ತು ಪರಿಸ್ಥಿತಿಯಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾ, ಜಾಮೀನನ್ನ ಸಲ್ಲಿಸಬಹುದಾ ಅಂತ ನೋಡೋದಾದ್ರೆ ಮುಂಬರುವಂತಹ ಪ್ರಶ್ನೆಗಳು ಇವಾಗಿರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.